ಮಂಕು ಗೊಬ್ಬರದ ಅಭಾವ, ಕ್ಯೂನಲ್ಲೇ ಕಳೀತಾ ಇದೆ ಬಿತ್ತನೆ ಕಾಲ. ಗೊಬ್ಬರ ಕಾಲಿನ ಕೃತಕ ಅಭಾವನ ಅಧಿಕಾರಿಗಳಿಗೆ ಸಮಸ್ಯೆ ಕಾಣಿಸ್ತಾ ಇಲ್ವಾ? ಮುಖ್ಯಮಂತ್ರಿಗಳೇ ಏನಿದು? ರೈತರ ಸಂಕಷ್ಟಕ್ಕೆ ನೆರವಾಗಿ ಗೊಬ್ಬರಕ್ಕೆ ಗೋಳಾಟ. ರಾಜ್ಯದಾದ್ಯಂತ ರಸಗೊಬ್ಬರಕ್ಕೆ ರೈತರು ಪರದಾಟವನ್ನು ಮಾಡ್ತಾ ಇದ್ದಾರೆ. ರಸಗೊಬ್ಬರಕ್ಕಾಗಿ ಹಲವೆಡೆ ರೈತರು ಪ್ರತಿಭಟನೆಯನ್ನ ಕೂಡ ಮಾಡ್ತಾರೆ. ರಸಗೊಬ್ಬರ ಪೂರೈಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಕರೆದಿರುವಂತದ್ದು. ವಿಧಾನಸೌಧದಲ್ಲಿ ಇಂದು ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಕೃಷಿ ಚಟುವಟಿಕೆ, ಬೀಜ ಪೂರೈಕೆ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಅಧಿಕಾರಿಗಳಿಗೆ ಅಗತ್ಯ ಸೂಚನೆಯನ್ನ ಕೊಡ್ಲಿದ್ದಾರಂತೆ ಡಿಕೆ ಶಿವಕುಮಾರ್ ಅವರು. ಆದರೆ ನಾನು ಹೇಳ್ತಾ ಇದ್ದೆ ಬೆಳಿಗ್ಗೆ ಕೂಡ, ಅವೈಲಬಿಲಿಟಿ ಇಂಪಾರ್ಟೆಂಟ್. ಇದೆಯಾ ರಸಗೊಬ್ಬರ ಅನ್ನುವಂಥದ್ದಕ್ಕೆ ಉತ್ತರ ಸಿಗ್ಬೇಕಾಗಿದೆ. ಎಷ್ಟು ಬೇಕಾಗಿತ್ತು, ಎಷ್ಟು ಬಂದಿದೆ, ಎಷ್ಟಿದೆ, ಎಷ್ಟು ಕೊರತೆ ಇದೆ, ಅದ್ರ ಬಗ್ಗೆನೂ ಕೂಡ ಡೇಟಾ ಸಿಗ್ಬೇಕಲ್ಲ. ಏನಾಗಿದೆ ಅಂತ ಕತೆ. ಯಾಕೆಂದ್ರೆ ಇನ್ನು ಮುಂಗಾರು ಆರಂಭದಲ್ಲೇ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ರೈತರು ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಗೊಬ್ಬರ ಸಿಗ್ತಾ ಇಲ್ಲ, ಯೂರಿಯಾ ಸಿಗ್ತಾ ಇಲ್ಲ. ಕಾರಣ ಕೇಳಿದ್ರೆ ಗೊಬ್ಬರನೇ ಇಲ್ಲ, ಎಲ್ಲಿಂದ ಕೊಡೋಣ ಅಂತಾರೆ ಮಾಲೀಕರುಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಇದೆ. ಡಿಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ನೋಡ್ಬೇಕು. ಕೇಂದ್ರ ಸರ್ಕಾರ ರಸಗೊಬ್ಬರವನ್ನ ಕೊಟ್ಟಿದ್ಯಾ ಅಥವಾ ಕಳೆದ ವರ್ಷದ ರೀತಿಯಲ್ಲೇ ಈ ಬಾರಿನೂ ಕೂಡ ಇಲ್ಲಿ ತಾರತಮ್ಯ ಆಗಿದೆಯಾ? ಅದೇ ಒಂದು ವಿಚಾರವನ್ನೇ ಮುನ್ನೆಲೆಗೆ ಇಟ್ಕೊಂಡು ಬರೀ ಆರೋಪ ಪ್ರತ್ಯಾರೋಪಕ್ಕೇನೆ ಸೀಮಿತ ಆಗ್ಬಿಡುತ್ತಾ? ಅದೇ ಗೋಳು, ಅದೇ ಸಂಕಷ್ಟ, ಅದೇ ನೋವು, ಕಣ್ಣೀರನ್ನ ರೈತ ಈ ವರ್ಷನೂ ಕೂಡ ಅನುಭವಿಸ್ಬೇಕಾ? ಯಾಕೆಂದ್ರೆ ಮುಂಗಾರು ಮಳೆ ಸರಿಯಾಗಿ ಆಗ್ತಾ ಇಲ್ಲ, ಅದು ಆತಂಕ. ಅದ್ರ ಜೊತೆಗೆ ಇದು ಬೇರೆ, ಗೊಬ್ಬರದ ಆಕ್ರೋಶ. ರಾಜ್ಯಕ್ಕೆ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡ್ತಿಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಈಶ್ವರ್ ಖಂಡ್ರೆ ಆರೋಪ. 30% ಮಾತ್ರ ಕೇಂದ್ರದಿಂದ ಪೂರೈಕೆ ಅಂತ ಹೇಳಿದ್ದಾರೆ. ಬರೀ 30% ಬಂದಿರೋದು. ಇನ್ನು 70% ಬರಬೇಕು ಅಂದ್ರೆ ನಮ್ಮ ರಾಜ್ಯದ ರೈತರ ಕತೆ ಹೇಳಿ. 70% ಬರಬೇಕು. 70% ಬಂದು ಇನ್ನು ಬರೀ 30% ಬಂದಿದ್ರೆ ಅದೊಂದು ಲೆಕ್ಕಾಚಾರ. ಬರೀ 30% ಬಂದಿರೋದಂತೆ, 70% ಬರಬೇಕು. ರಾಜ್ಯಗಳಲ್ಲಿ ರಸಗೊಬ್ಬರ ಕೊಡುವಂತ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು, ಅದು ಕರೆಕ್ಟ್. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ರಸಗೊಬ್ಬರವನ್ನ ಕೇಂದ್ರ ಸರ್ಕಾರ ಕೊಡಬೇಕು. ಸದ್ಯಕ್ಕೆ ರಸಗೊಬ್ಬರ ಎಷ್ಟಿದೆ ಎಂಬುದರ ಬಗ್ಗೆ ಇವತ್ತು ಹೇಳ್ತೇವೆ ಅಂತ ಹೇಳಿದ್ದಾರೆ ಈಶ್ವರ್ ಖಂಡ್ರೆ. ಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಇಡೀ ರಸಗೊಬ್ಬರ ಬರೀ 30% ಮಾತ್ರ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ. ರಾಜ್ಯಗಳಿಗೆ ರಸಗೊಬ್ಬರ ಕೊಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರದಿದೆ. ಹೀಗಾಗಿ ಕೇಂದ್ರ ಸರ್ಕಾರ ರಸಗೊಬ್ಬರ ಪೂರೈಕೆ ಮಾಡಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಕಳೆದ ವರ್ಷನೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆಯನ್ನು ಎದುರಿಸಿದ್ರು ರೈತರು. ಈಗ ಮತ್ತು ಅದೇ ಸಮಸ್ಯೆ ಆರಂಭದಲ್ಲೇ ಎದುರಾಗ್ಬಿಟ್ಟಿದೆ. ಸರ್ಕಾರ ಬರೀ ಸಭೆಗೆ ಮಾತ್ರ ಇದನ್ನು ಸೀಮಿತ ಮಾಡುತ್ತಾ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಆರೋಪ, ಅವರು ಕೂಡ ಪ್ರತ್ಯಾರೋಪ, ಇಷ್ಟಕ್ಕೆ ಸೀಮಿತ ಆಗ್ಬಿಡುತ್ತಾ ಅಂತ? ರೈತರು ಈ ವರ್ಷನೂ ಸಂಕಷ್ಟವನ್ನ ಅನುಭವಿಸ್ಬೇಕಾ ಅಂತ ಈ ಲಕ್ಷಣಗಳನ್ನ ನೋಡ್ತಾ ಇದ್ರೆ? ಪೃಥ್ವಿ, ನಿಶ್ಚಿತವಾಗಿ ಕಳೆದ ಬಾರಿಯೂ ಕೂಡ ಮುಂಗಾರು ಆರಂಭದಲ್ಲಿಯೇ ರಸಗೊಬ್ಬರದ ಕೊರತೆ ರಾಜ್ಯದಲ್ಲಿ ಉಂಟಾಗಿತ್ತು. ಆ ಸಂದರ್ಭದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೊಣೆಯನ್ನು ಹೊತ್ತಿತ್ತು, ಅಂದ್ರೆ ಹೊಣೆಗಾರಿಕೆಯನ್ನು ಅವ್ರ ಮೇಲೆ ಹಾಕಿತ್ತು. ಈಗ ಪರಿಣಾಮ ಯಾವ ರೀತಿಯಾಗಿದೆ ಅಂತಂದ್ರೆ, ಮುಂಗಾರು ಆರಂಭದಲ್ಲೇ ರೈತರು ರಸಗೊಬ್ಬರಕ್ಕಾಗಿ ಪರದಾಡಬೇಕಾದಂತಹ ಸ್ಥಿತಿಯೂ ಕೂಡ ನಿರ್ಮಾಣ ಆಗಿದೆ. ಕೃಷಿ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ 10 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ರಾಜ್ಯದಲ್ಲಿ ದಾಸ್ತಾನಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಆದರೆ ರಸಗೊಬ್ಬರವನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಏನು ರೈತರು ಖರೀದಿ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ರಸಗೊಬ್ಬರ ಇಲ್ಲ ಅನ್ನುವಂಥ ರೀತಿಯಲ್ಲಿಯೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಹೇಳಿರುವಂತಹ ಕಾರಣಕ್ಕಾಗಿ ರೈತರು ಈ ಒಂದು ರಸಗೊಬ್ಬರದ ಕೊರತೆಯ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರು ಜಿಲ್ಲಾವಾರು ಏನು ಸಭೆಯನ್ನು ಕರೆದಿದ್ದಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಸಿಇಒ ಕೂಡ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಆ ಸಂದರ್ಭದಲ್ಲಿ ರಸಗೊಬ್ಬರದ ಕೊರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಮಾತುಕತೆಯನ್ನು ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಅಲ್ಲಿ ಪ್ರಮುಖವಾಗಿ ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ರಸಗೊಬ್ಬರದ ಕೊರತೆ ಎದುರಾಗಿದೆ ಅನ್ನುವಂಥ
ಅನ್ನುವಂಥದ್ದನ್ನ ವಿಶ್ಲೇಷಣೆಯನ್ನು ಕೂಡ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಭೆಯಲ್ಲಿ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ತಾರೆ. ಪ್ರಮುಖವಾಗಿ ಗಮನಿಸಬೇಕು, ಈಗಾಗಲೇ ಏಪ್ರಿಲ್ನಿಂದ ಜೂನ್ವರೆಗೆ 8 ಲಕ್ಷ ಮೆಟ್ರಿಕ್ ಟನ್ ಮಾತ್ರ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ರಸಗೊಬ್ಬರವನ್ನು ಪೂರೈಕೆ ಮಾಡಿದೆ. ಸರಿಸುಮಾರು 14 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಪೂರೈಕೆ ಆಗಬೇಕಾಗಿದ್ದಂತ ಸಂದರ್ಭದಲ್ಲಿ 8 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರವನ್ನು ಪೂರೈಕೆ ಮಾಡಿರುವಂತಹ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆ ಆಗಿದೆ. ಜೊತೆಗೆ ಈಗಾಗಲೇ ಇಲಾಖೆ ಹೇಳ್ತಾ ಇರುವಂತದ್ದು 10 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ನಮಗೆ ನಮ್ಮ ಬಳಿ ಈ ಒಂದು ರಸಗೊಬ್ಬರ ಇದೆ ಅನ್ನುವಂಥದ್ದು. ಆದ್ರೆ ರಸಗೊಬ್ಬರವನ್ನು ಯಾವ ರೀತಿಯಾಗಿ ಇವರು ಸರಬರಾಜನ್ನ ಮಾಡ್ತಾ ಇದ್ದಾರೆ, ಅಗತ್ಯ ಇರತಕ್ಕಂತಹ ರೈತರಿಗೆ ಸಿಗುವಂತ ರೀತಿಯಲ್ಲಿ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗ್ತದೆ. ಜೊತೆಗೆ ಮುಂಗಾರು ಆರಂಭದಲ್ಲಿ ಅಗತ್ಯ ಇರತಕ್ಕಂತ ಗೊಬ್ಬರ ಏನಿದೆಯಲ್ಲ ಅದರ ಬದಲಾಗಿ ಎರಡನೇ ಬೆಳೆಗೆ ಬೇಕಾಗುವಂತ ಗೊಬ್ಬರವನ್ನು ಕೂಡ ಹೆಚ್ಚುವರಿಯಾಗಿ ಕೆಲ ಭಾಗದಲ್ಲಿ ರೈತರು ಖರೀದಿ ಮಾಡ್ತಿರುವಂತ ಕಾರಣಕ್ಕಾಗಿ ಈ ರೀತಿಯ ಒಂದು ಸಮಸ್ಯೆಗಳು ಕೂಡ ಉದ್ಭವ ಆಗಿರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.